ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷ ಅಂಬಿಕಾಪತಿ ಕರೋಡಪತಿಯಾಗಿದ್ದಾರೆ. ಅಂಬಿಕಾಪತಿ ಕರೋಡಪತಿ. ಮುಖ್ಯಮಂತ್ರಿ ಕುರ್ಚಿಗೆ ಟವಲ್ ಹಾಕೊಂಡಿರೋರು ಲೋಕಸಭೆ ಚುನಾವಣೆಗೆ ಮುಂಚೆ 2000 ಕೋಟಿ ಜಮಾ ಮಾಡ್ತೀನಿ ಅಂತ ಟಿ ರವಿಗೆಲ್ಲ ಉತ್ತರ ಕೊಡಲ್ರಿ. ಟಿ ರವಿ ಎಲ್ಲ ಬರೀ ಸುಳ್ಳೆ ಹೇಳೋದು. कर्नाटक बेंगलुरु में एक ठेकेदार, उनके बेटे जिम्नाजियम इंस्ट्रक्टर और एक आर्किटेक्ट समेत कई लोगों के घरों पर छापों के दौरान इनकम टैक्स के अहलकारों ने 50 करोड़ रुपए से ज़ायद रकम बरामद की है। दो बड़ी इंफ्रास्ट्रक्चर कंपनीज़ के 25 मुकामात पर छापों की शुरुआत की गई, लेकिन हफ्ते की शाम तक 45 मुकामात पर छापे मारे गए। महकमा IT के अफसरान ने टैक्स चोरी का इल्ज़ाम लगाते हुए सहकार नगर और संजय नगर समेत मुख्तलिफ मकामात पर इनके दफातर पर भी छापे मारे और कई दस्तावेज़ात जब्त किए गए हैं। हफ्ते को इसी ऑपरेशन के तीसरे दिन एक आर्किटेक्ट और एक जिम्नाजियम के मालिक के घर पर छापा मारा गया, जहां से 8 करोड़ रुपए नकद जब्त किए गए, जिससे जब्त की गई कुल रकम 50 करोड़ रुपए से भी ज़्यादा हो गई है। बीजेपी के ज़राए के मुताबिक जिस ठेकेदार के घर पर छापा मारा गया वो पिछली बीजेपी हुकूमत के ख़िलाफ़ 40% कमीशन के इल्ज़ामात लगाने में सबसे नुमायां चेहरा था। बीजेपी ने कांग्रेस हुकूमत पर सख्त हमला करते हुए इल्ज़ाम लगाया कि बिल्डर्स को ब्लैकमेल किया जा रहा है। बीजेपी लीडर और साबिक़ वज़ीर CT रवि ने कहा कि बिल्डर्स को 100 रुपये फ़ी स्क्वायर फिट के हिसाब से रिश्वत देने को कहा जाता है। रवि ने इल्ज़ाम लगाया कि ये एक अजीब वाक़या है, ऐसा पहले कभी नहीं हुआ था। KPCC ಅಂದರೆ ಕರ್ನಾಟಕ ಪ್ರದೇಶ ಕಮಿಷನ್ ಕಾಂಗ್ರೆಸ್ ಆಗಿ ಬದಲಾಗಿದೆ. ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷ ಅಂಬಿಕಾಪತಿ ಕರೋಡಪತಿಯಾಗಿದ್ದಾರೆ. ಅಂಬಿಕಾಪತಿ ಕರೋಡಪತಿ. ಅವ್ರ ಮನೆಯಲ್ಲಿ 42 ಕೋಟಿ. ಇನ್ನೊಬ್ರು ಯಾರೋ ಬಿಲ್ಡರ್ ಸಂತೋಷ್ ಕೃಷ್ಣಪ್ಪನ ಮನೆಯಲ್ಲಿ ಕೇತ್ಮಾರ್ನಲ್ಲಿ 40 ಕೋಟಿ. ಕೋಟಿ ಕೋಟಿ ಹೊರಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಈ ಅಂಬಿಕಾಪತಿ ಯಾರ ಬೇನಾಮಿ, ಸಂತೋಷ್ ಕೃಷ್ಣಪ್ಪ ಯಾರ ಬೇನಾಮಿ? ನಮಗಿರೋ ಮಾಹಿತಿ ಪ್ರಕಾರ ಇವರಿಬ್ಬರೂ ಕೂಡ ನಮ್ಮ ರಾಜ್ಯದ ನಂಬರ್ 1 ಮತ್ತು ನಂಬರ್ 2 ಯಾರಿದ್ದಾರೆ ಅವರ ಬೇನಾಮಿಗಳು ಅಂತ ನಮಗಿರೋ ಮಾಹಿತಿ. ಪೊಲಿಟಿಕಲಿ ಮೋಟಿವೇಟೆಡ್ ಅಲಿಗೇಷನ್ ಅಂಡ್ ಇಟ್ ಇಸ್ ಎ ಬೇಸ್ಲೆಸ್ ಅಲಿಗೇಷನ್. ಐ ಸೆಡ್ ನಂಬರ್ ಆಫ್ ಟೈಮ್ಸ್ ಯಾರ್ದೋ ಇನ್ಕಮ್ ಟ್ಯಾಕ್ಸ್ನವರು ಅವ್ರು ಕೆಲಸ ಮಾಡಿದ್ದಾರೆ. ಯಾರ್ದೋ ಮನೆಯಲ್ಲಿ ದುಡ್ಡು ಸಿಕ್ಕಿದೆ ಅಂತಂದರೆ ಅದಕ್ಕೆ ಬೇರೆ ಲಿಂಕ್ ಪೊಲಿಟಿಕಲ್ ಆಗಿ ಲಿಂಕ್ ಮಾಡೋದಕ್ಕೆ ಹೋಗ್ಬೋದು. ಇಟ್ಸ್ ಎ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆ್ಯಂಡ್ ಇಟ್ಸ್ ಎ ಬೇಸ್ಲೆಸ್ ಅಲಿಗೇಷನ್. ಕಾಂಗ್ರೆಸ್ ಗುತ್ತಿಗೆದಾರರು BJP ಗುತ್ತಿಗೆದಾರರು ಅಂತಿದ್ದಾರ. ಐ ಕಾಲ್ ದೆಮ್ ಆಸ್ BJP ಗುತ್ತಿಗೆದಾರರು. ವಾಟ್ ಈಸ್ ದಿ ದೇರ್ ಇಸ್ ದಿ ಎವಿಡೆನ್ಸ್? ಒಬ್ಬರು ಮುಖ್ಯಮಂತ್ರಿ ಕುರ್ಚಿಗೆ ಟವಲ್ ಹಾಕೊಂಡಿರೋರು 2000 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ವಾಗ್ದಾನ ಮಾಡಿದ್ದಾರೆ ಅಂತ ಸುದ್ದಿ ಇದೆ. ಅಂದರೆ ಲೋಕಸಭೆ ಚುನಾವಣೆಗೆ ಮುಂಚೆ 2000 ಕೋಟಿ ಜಮಾ ಮಾಡ್ತೀನಿ ಅಂತ ಒಂದು ಮಾಹಿತಿ ಇದೆ. ಹಾಲಿ ಮುಖ್ಯಮಂತ್ರಿಗಳು ನಂಗೆ ಅಷ್ಟೆಲ್ಲ ಕೊಡೋಕ್ಕಾಗಲ್ಲ, ನಾನು ಅದ್ರ ಕಷ್ಟಪಟ್ಟು ಒಂದು ಅರ್ಧ ವ್ಯವಸ್ಥೆ ಮಾಡ್ಬೋದು ಅನ್ನುವಂಥ ಮಾತು ಹೇಳಿದ್ದಾರೆ ಅನ್ನೋದು ಒಳಗಿನ ಸುದ್ದಿ. ಸತ್ಯ ಏನು ಅನ್ನೋದು ಅವರೇ ಹೇಳಬೇಕು. ಯಾಕೆಂದರೆ ಯಾವ್ದು ಸತ್ಯ ಏನು ಅಂತ ನನಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತಿರುತ್ತೆ. ಟಿ ರವಿಗೆಲ್ಲ ಉತ್ತರ ಕೊಡಲ್ರಿ. ಟಿ ರವಿ ಎಲ್ಲ ಬರೀ ಸುಳ್ಳೆ ಹೇಳೋದು. ಐ ಡು ನಾಟ್ ವಾಂಟ್ ಟು ರಿಯಾಕ್ಟ್ ಟು. ಸುಳ್ಳುಗಳಿಗೆಲ್ಲ ರಿಯಾಕ್ಟ್ ಮಾಡ್ತಾ ಕೂತ್ಗಳು. ಯಾರಾದರೂ 1000 ಕೋಟಿ ಮಾಡಿಕೊಡಿ ಅಂತ ಹೇಳ್ತಾರೆ ಕರ್ನಾಟಕಕ್ಕೆ. ಇವತ್ತಿನವರಿಗೆ ಹೈಕಮಾಂಡ್ನವರು 5 ಪೈಸೆ ಮಾಡಿ ಅಂತ ಹೇಳಿಲ್ಲ, 5 ಪೈಸೆ ಕೊಡಿ ಅಂತಲೂ ಹೇಳಿಲ್ಲ ಅವರ. ಬಟ್ ಆಲ್ ಆರ್ ಫಾಲ್ಸ್, ಟೋಟಲಿ ಬೇಸ್ಲೆಸ್ ಅಲಿಗೇಷನ್. ನಮಗೂ ಅದಕ್ಕೂ ಏನು ಸಂಬಂಧ? ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಆ ರಾಜ್ಯಗಳು ಅವ್ರು ಚುನಾವಣೆ ಮಾಡಿ, ನಾವು ಚುನಾವಣೆ ಮಾಡೋದು. ಬೇರೆ ರಾಜ್ಯಗಳ ಹತ್ರ ಹೋಗಿ ದುಡ್ಡು ಕೇಳಕ್ಕೆ ಹೋಗಿದ್ವಾ? ನಾವು ಯಾಕೆ ಕೇಳಕ್ಕೆ ಹೋಗಲ್ಲ. ಜನ ಆಶೀರ್ವಾದ ಮಾಡ್ತಾರೆ, ಅಷ್ಟೇ. ನಮಗೆ ನಮ್ಮ ರಾಜ್ಯಕ್ಕೂ ಅವ್ರ ರಾಜ್ಯಕ್ಕೂ ನಮಗೂ ಏನು ಸಂಬಂಧ? ಇವ್ರ ಬ್ರ್ಯಾಂಡ್ ಬೆಂಗಳೂರು ಮಾದರಿ ಏನು ಅಂತ ಅರ್ಥ ಆಗುತ್ತೆ. ಇವ್ರ ಬ್ರ್ಯಾಂಡ್ ಬೆಂಗಳೂರು ಅಂದರೆ ಭ್ರಷ್ಟ ಬೆಂಗಳೂರು ಮಾಡೋದು ಇವ್ರ ಬ್ರ್ಯಾಂಡ್ ಬೆಂಗಳೂರಿನ ಮಾದರಿ. ನೀವು ಯಾವುದೇ
ಬಿಲ್ಡರ್ ಹತ್ರ ನೀವು ಖಾಸಗಿಯಾಗಿ ಮಾತಾಡಿ. ಅವ್ರು ಹೇಳ್ತಾರೆ ಇದುವರೆಗೂ ನಾವು ಪ್ಲಾನ್ ಸ್ಯಾಂಕ್ಷನಿಗೆ ಅಡಿಗೆ ಇಷ್ಟು ಕೊಡೋದು ಅಂತ ಇರಲಿಲ್ಲ. ಈಗ ಒಂದು ಅಡಿ ಎಷ್ಟಿದೆ ಅಂದರೆ ಒಂದು ಅಡಿ 100 ರೂಪಾಯಿ ಕೊಡಬೇಕು ಪ್ಲಾನ್ ಸ್ಯಾಂಕ್ಷನಿಗೆ. ದೊಡ್ಡ ಬಿಲ್ಡರು ಒಬ್ಬೊಬ್ಬರು ಒಂದೊಂದು ತಿಂಗಳಲ್ಲೇ 1 ಕೋಟಿ 2 ಕೋಟಿ ಸ್ಕ್ವೇರ್ ಫೀಟು ಬಿಲ್ಡಿಂಗ್ಸ್ ಪ್ಲಾನ್ ಸ್ಯಾಂಕ್ಷನ್ ಆಗುತ್ತೆ. ಒಂದೊಂದು ಅಡಿಗೆ 100 ರೂಪಾಯಿ ಅಂತ ಹೇಳಿದ್ರೆ ಈಗ ಅಗಾಧತೆ ನೀವು ಅರ್ಥ ಮಾಡ್ಕೊಬೋದು. ಇದನ್ನು ಯಾವ ರೀತಿ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ. ಹಿಂದೆ ಯಾವತ್ತೂ ಇರಲಿಲ್ಲ. ಈಗ ನಾವು ಅಡಿಗಿಷ್ಟು ಅಂತ ಕೊಡಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ ಅಂತಕ್ಕಂಥದ್ದನ್ನು ಅವರು ಖಾಸಗಿಯಾಗಿ ಹೇಳ್ತಿದ್ದಾರೆ ಮತ್ತು ಬೆದರಿಸಿ ವಸೂಲಿ ಮಾಡ್ತಿದ್ದಾರೆ ಅಂತೇಳಿ. ರಾಜ್ಯಗಳ ಚುನಾವಣೆ ಇದೆ, ಕೆಲವು ಸಚಿವರಿಂದ ಇಷ್ಟಿಷ್ಟು ವಸೂಲಿ ಮಾಡಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ ಹೈಕಮಾಂಡ್ ನಾಯಕರು ಅಂತ ಬಿಜೆಪಿ ನಾಯಕರು. ಲೂಟಿಗೂ ತಿಳಿಸ್ತೀನಿ, ನಕಲಿಗೂ ತಿಳಿಸ್ತೀನಿ, ಬ್ಲ್ಯಾಕ್ ಮೇಲರ್ಗೂ ತಿಳಿಸ್ತೀನಿ. ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅವ್ರಿಗೂ ತಿಳಿಸ್ತೀನಿ, ಉತ್ತರ ಕೊಡ್ತೀನಿ. ಇನ್ಯಾರೋ ಪಾರ್ಟಿ ಅಧ್ಯಕ್ಷರಿಗೂ ಕೊಡ್ತೀನಿ, ಎಕ್ಸ್ ಚೀಫ್ ಮಿನಿಸ್ಟರ್ಗೂ ಕೊಡ್ತೀನಿ. ಈಗಲ್ಲ ಅವ್ರಿಗೆಲ್ಲ ಇನ್ಕಮ್ ಟ್ಯಾಕ್ಸು ಪ್ರೊಸೀಜರು ಎಲ್ಲ ಅವ್ರಿಗೆಲ್ಲ ಗೊತ್ತಿಲ್ಲ. ಒಬ್ಬ ಯಾರೋ ವ್ಯವಹಾರ ಮಾಡ್ತಾ ಇದ್ದಾರೆ, ಬೈವರ್ಟ್ ಮಾಡ್ತಾ ಇದ್ದಾರೆ, ಏನೇನು ಕಥೆಯೋ ನನಗೆ ಗೊತ್ತಿಲ್ಲ. ನಾನು ಅವರೆಲ್ಲ ಏಜೆಂಟ್ಗಳ ಥರ ಮಾತಾಡ್ತಾವ್ರೆ, ಸ್ಪೋಕ್ಸ್ಮನ್ಗಳ ಥರ ಮಾತಾಡ್ತಾವ್ರೆ. ನಾನು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಒಬ್ಬ ಮಂತ್ರಿಯಾಗಿ ಇಟ್ಕೊಂಡು ನಾನು ಅನುಭವಿಸಿರೋನು, ನಾನು ಹಂಗೆಲ್ಲ ಮಾತಾಡೋಕ್ಕೆ ನನಗೆ ಆಗೋದಿಲ್ಲ. ಮಾತಾಡಿದ್ರೆ ಅದು ಭಾಳ ತಪ್ಪಾಗ್ತದೆ. ಕೋರ್ಟ್ಗಳು ಬೇರೆ ಬೇರೆ ಇದೆಲ್ಲ ಬರ್ತದೆ. ಎಲ್ಲ ಟೈಮ್ ಅದಕ್ಕೆಲ್ಲ ಮುಹೂರ್ತ ನಾನು ಫಿಕ್ಸ್ ಮಾಡಿ ಓಡೋಗೋದಿಲ್ಲ. ಸುಪ್ರೀಂ ಕೋರ್ಟ್ ಹೇಳಿದ್ರೆ ಓಡೋಗೋದಿಲ್ಲ ಅಂತ. ಹಂಗೆ ಇವ್ರು ಯಾರಿಗೂ ನಾನು ಎದುರಿ ಓಡೋದವರು ಇವ್ರ ಸ್ಟೇಟ್ಮೆಂಟ್ಗೆಲ್ಲ ಈ ನಕಲಿ ಸ್ಟೇಟ್ಮೆಂಟ್ಗಳು, ಈ ಬ್ಲ್ಯಾಕ್ ಮೇಲ್ ಸ್ಟೇಟ್ಮೆಂಟ್ಗಳು ಇವಕ್ಕೆಲ್ಲ ಉತ್ತರ ಕೊಡ್ತೀನಿ. ಕುಮಾರಸ್ವಾಮಿ ಯಾಕೆ ನಿಮ್ಮನ್ನ ಟಾರ್ಗೆಟ್ ಮಾಡೋದಂತ ಕಾಣಿಸ್ತಾ ಇದೆಯಲ್ಲ? ನಾನು ಹೇಳ್ತಾ ಇದ್ದೀನಲ್ರಿ, ಮಾಜಿ ಮುಖ್ಯಮಂತ್ರಿಗಳಿಗೂ ಕೊಡ್ತೀನಿ, ನಕಲಿಗಳಿಗೂ ಕೊಡ್ತೀನಿ, ನಕಲಿ ಸ್ವಾಮಿಗೂ ಕೊಡ್ತೀನಿ, ಬೇರೆ ಬೇರೆ ಯಾರ್ಯಾರು ಏನಿದೆ ಎಲ್ಲರಿಗೂ ಉತ್ತರ ಕೊಡ್ತೀನಿ. ಐ ವಿಲ್ ನಾಟ್ ರನ್ ಅವೇ, ಐ ಆಮ್ ನಾಟ್ ಎ ಕವರ್ಡ್. ರಾಜಕಾರಣ ಮಾಡಬೇಕು ಅಂತ ಬೆಂಗಳೂರಲ್ಲಿರೋ ನಾನು.